ಸುಮಾರು 1.5 ವರ್ಷಗಳಿಂದ ಬಿಡದಿ ಭಾಗದಲ್ಲಿ ರೈತ ಮಹಿಳೆಯರು ಹೋರಾಟವನ್ನ ಮಾಡ್ಕೊಂಡು ಬರ್ತಿದ್ದಾರೆ. ತಮ್ಮ ಭೂಮಿಯನ್ನ ಉಳಿಸ್ಕೋಬೇಕು, ಶತಾಯಗತಾಯ ಸರ್ಕಾರದ ಈ ನಿರ್ಧಾರವನ್ನ ಹಿಂದಕ್ಕೆ ಸರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೈತ ಮಹಿಳೆಯರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಆದ್ರೆ 1.5 ವರ್ಷದ ತಾಳ್ಮೆ ನಿನ್ನೆ ಆ ಒಂದು ತಾಳ್ಮೆಯ ಕಟ್ಟೆ ಹೊಡೆದಿತ್ತು. ಪೊಲೀಸರು ಅಧಿಕಾರಿಗಳು ಸರ್ವೆಗೆ ಅಂತ ಹೇಳಿ ಮಂಡಲಹಳ್ಳಿ ಗ್ರಾಮಕ್ಕೆ ಬಂದಿದ್ರು. ಆ ಒಂದು ಸಂದರ್ಭದಲ್ಲಿ ರೈತರ ಕಿಚ್ಚು, ರೈತರ ಆಕ್ರೋಶ ಜೋರಾಗಿ ಭುಗಿಲಿದ್ದಿತ್ತು. ಇದ್ರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ನಿನ್ನೆ ಈ ಒಂದು ಆಕ್ರೋಶವನ್ನ ಹೊರಹಾಕಿದಂಥ ರೈತ ಮಹಿಳೆಯರಿದ್ದಾರೆ. ಬನ್ನಿ ಮಾತಾಡ್ಸ್ತಾ ಹೋಗ್ತೀನಿ. ಅಮ್ಮ ನಮಸ್ತೆ. ನಮಸ್ತೆ ಸರ್. ಅಮ್ಮ, ಈಗ 1.5 ವರ್ಷ ನಿಮ್ಮ ತಾಳ್ಮೆಯ ಹೋರಾಟ ಪ್ರತಿಭಟನೆ ಮಾಡ್ಕೊಂಡೇ ಬರ್ತಿದ್ದೀರಾ. ನಮಗೆ ಬಿಡದಿ ಟೌನ್ಶಿಪ್ ಬೇಡ, ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ತಾಯಿಯನ್ನು ನಮ್ಮಿಂದ ಕಸ್ಕೊಳ್ಬೇಡಿ ಅಂತ ಹೇಳಿ ನೀವು ಹೋರಾಟವನ್ನು ಮಾಡ್ಕೊಂಡು ಬರ್ತಿದ್ದೀರಾ. ನಿನ್ನೆ ಏನಾಯ್ತಮ್ಮ? ಆ್ಯಕ್ಚುಲಿ ನಾವು ಏನಂತ ಅಂದರೆ, ನಾವು ಹೋಗ್ಬಿಟ್ಟು ಈ ನಮ್ಮ ಶಾಸಕರಿಗೆ ಮನವಿ ಕೊಟ್ಟಿದ್ದು. ಏನಂತ ಕೊಟ್ಟಿದ್ದು ಅಂತ ಅಂದರೆ, ನಾವು ಬೇಡ ಅನ್ನೋರು ನಾವು 100% ಇದ್ದೀವಿ. ಇವ್ರು ಯಾರೋ ಊರಲ್ಲಿ ಒಂದು 5 ಜನ 3 ಜನ ಇದ್ದಾರೆ. ಅಂಥವ್ರನ್ನ ಕರ್ಕೊಂಡು ಈ ಬಾಲಕೃಷ್ಣ ಸರ್ನು ಈ ನಟರಾಜು ಅನ್ನೋರು ನಮ್ಮ ಮೇಲೇ ಎಲ್ಲ ಕಿತಾಪತಿ ತಂದಿಕ್ಕಿ ಅಲ್ಲಿ ಕರ್ಕೊಂಡೋಗೋದು, 500,000 ಕೊಡೋದು, ಏನು ಇಲ್ದವ್ರು ಮಹಿಳೆಯರವ್ರಿಗೆ, ಅವರು ನಮ್ಮ ಕಡೆ ಅವರೇ ಅಂತ ಜಾಸ್ತಿ ಜನ ಸೇರಿಸ್ಕೊಳ್ಳೋದು, ಮಾತಾಡೋದು, ಈ ಥರ ಅವ್ರು ಮಾಡಿ ನಮ್ಮ ಮೇಲೇ ಬೆಂಕಿ ಇಕ್ತವ್ರೆ. ನಾವು ಹೋಗಿ ಅವ್ರಿಗೆ ಮನವಿ ಕೊಟ್ಟಿದ್ದೋ, ಯಾರಿಗೆ? ಬಾಲಕೃಷ್ಣ ಸರ್ಗೆ. 25 ಆಳು ಬರ್ರಿ ಅಂತ ಹೇಳಿದ್ರು. ನಾವಿಲ್ಲ ಅಂದ್ಬಿಟ್ಟು 75 ಆಳು ಹೋಗಿದ್ದೋ. ನಾವು 75 ಆಳನ್ನು ಹೋಗಿ ಏನಂತ ಕೊಟ್ಟಿದ್ದೋ ಮನವಿ ಅಂದರೆ, ಈಗ ನಮಗೊಂದು ನಾವು ಹೆಚ್ಚಿಗೆ ಜನ ಇದ್ದೀವಿ, ನೀವು ಒಂದು ಸರ್ವೆ ಮಾಡಬೇಕು ಊರಲ್ಲಿ, ನೀವು ಬಂದು ಮಾತಾಡ್ಬೇಕು ನಮ್ಮ ಹತ್ರ, 12 ಗಂಟೆ ಇದನ್ನ ಅಳ್ತೇದ ನೀವು ತರಬೇಡ್ರಿ ಅಂತ ನಾವು ಹೇಳ್ಬಿಟ್ಟು ಬಂದಿದ್ದೋ. ಆದ್ರೂ ಬಾಲಕೃಷ್ಣ ಸರ್ ಅದನ್ನು ತಗೊಳ್ಳೇ ಇಲ್ಲ ನಮ್ಮ ಲೆಕ್ಕಕ್ಕೆ. ಇವ್ರು ಗುಂಡಾಗಿರಿ ಸರ್ಕಾರ ಬಂದು ಅಳಿಯಕ್ಕೆ ಮಾಡ್ತಾ ಇದೆ. ನಾವೇನು ಮಾಡ್ದವಾಗ ಅಳಿಯಕ್ಕೆ ಬಂದಾಗ ನಾವು ಅಲ್ಲಿ ಕೂತಿದ್ದೋ ಹೆಂಗಸರುಗಳೆಲ್ಲ ಬಂದು ಬರ್ಲಗಳು ಎತ್ಕೊ ಬಂದ ನಾವು ಯಾಕೆಂದ್ರೆ 1.5 ವರ್ಷದಿಂದ ನಾವು ಕೂತಿರೋರಿಗೆ ನಮ್ಗೆ ಒಂದು ಅಲ್ಲಿ ಸಡ್ಡೆ ಹಾಕ್ಬೇಕು ಅಂದ್ರೆ ಏನು ಅನ್ವಾಸ ಕೊಟ್ಟವ್ರೆ ಅಂತ ನಮಗೆ ಗೊತ್ತು. ಅನ್ನ ರಸ ತಿನ್ಕೊಂಡು ನಾವು ಅಲ್ಲಿ ಇದ್ದವ್ರಿಗೆ ನಮಗೆ ಅವ್ನು ಸಪೋರ್ಟ್ ಮಾಡಬೇಕು, ಮೊನ್ನೆ ಓಡಾಡ್ತಿದ್ದವ್ರಿಗೆ ಸಪೋರ್ಟ್ ಮಾಡಬೇಕು. ಇವ್ರು ಯಾರೋ ಕೆಲಸಕ್ಕೆ ಬರ್ದೇ ಇರೋರನ್ನ ಕೂಲಿಯವ್ರನ್ನ ಇವ್ರನ್ನ ಕರ್ಕೊಬಂದು ಇವನು 5,500 ಹಿಂಗೆಲ್ಲ ಕೊಟ್ಟು ಇವನು ದಬ್ಬಾಳಿಕೆ ಮಾಡಿಕೊಂಡು ಇವತ್ತು ರೈತರಿಗೆ ಯಾಮರ್ಸಿ ಅಳ್ಸಕ್ಕೆ ಬಂದರೆ ಪೊಲೀಸ್ನವ್ರು ಏನು ಮಾಡಿದ್ರು ಗೊತ್ತಾ? ನಮ್ಮನ್ನ ಅಲ್ಲಿ ಮಾತಾಡ್ಕೊಂಡು ನಿಲ್ಸ್ಕೊಬಿಟ್ರು. ಮಹಿಳೆಯರನ್ನೆಲ್ಲ 100 ಜನ ಪೊಲೀಸ್ನವರು ನಮ್ನ ಏನೇನು ಮಾಡ್ಬಿಟ್ರು, ಕನ್ವಿನ್ಸ್ ಮಾಡ್ಕೊಂಡು ಮಾತಾಡ್ಕೊಂಡು ನಿಲ್ಸ್ಕೊಬಿಟ್ರು. ಆ ಕಡೆಯಿಂದ ಕಳಗಂಡಿಯಿಂದ ಬಂದ್ಬಿಟ್ಟು ಅಳಿತಾವ್ರ ಅವಾಗ ನಾವು ಯಾರು ಅಲ್ಲಿ ಓಡಾಡ್ತಾವ್ರಲ್ಲ ಅಂತ ನಮ್ಮ ಮಹಿಳೆಯರೇ ನುಗ್ದು. ಅವಾಗ ನುಗ್ದಾಗ ಅವ್ರು ಅಪ್ಪ ಹೇಳ್ತಾನೆ, ನಮ್ಮ ಭೂಮಿ ನಾವು ಅಳಿಸ್ಕೋತೀವಿ, ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ. ನಿನ್ನ ಭೂಮಿ ನಿನ್ನ ಅಳಿಸ್ಕೋ, ನಾವು ಬೇಡ ಅನ್ನಲ್ಲ. ನಮಗೆ ಒಂದು ಕಾನೂನು ಭದ್ರವಾಗಿ ನಮಗೆ DC ಕೈಲೂ ನಮ್ಮ ಶಾಸನ ಕೈಲಿ ಒಂದು ಸೈನ್ ಹಾಕಿ ನಿಮ್ಮ ಭೂಮಿಗೆ ಬರಲ್ಲ ಅಂತ ಮಾಡಿಬಿಡ್ಲಿ, ಅವತ್ತು ನಾವು ಹೋಯ್ತೀವಿ ಹಿಂದಕ್ಕೆ ಅಂತ. ನಾವು ಹೊಡೆದಸ ನಾವು ಇನ್ನೂ ಮಾಡಿದ್ರು ನಾವು ಏನಂತ ಅವತ್ತು ಬಾಲಕೃಷ್ಣನೇ ಬಂದಬೇಕಾಗಿತ್ತು. ನಾವು ಕಾರ್ನೇ ಆಗಲಿ ಎಲ್ಲಾಗಲಿ ನಾವೆಲ್ಲ ಹೋರಾಟ ನಾವೇ ಮಾಡ್ದಸ ನಿಂತ್ಕೊಂಡು ನಾವೆಲ್ಲ ಪ್ರತಿಭಟನೆ ಇದು ಮಾಡ್ತಾ ಇದ್ದೀವಿ ಸರ್. ನೀವು ಹೇಳಿ ಸರ್. ನಾವು ಮಂಡಳಿ ದೊಡ್ಡಿಯವರು, ನಮ್ಮದು 3 ಮನೆ ಇರೋದು, 36 ಎಕರೆ ಜಮೀನು ಐತೆ. ಬಾಲಕೃಷ್ಣ ಸರ್ ಹೇಳ್ತಾರೆ ಕೊಟ್ಬಿಟ್ಟವ್ರೆ, ಎಲ್ಲ ಹಾಕ್ಬಿಟ್ಟವ್ರೆ ಅಂತ. ನಾವು ಯಾರೂ ಒಪ್ಪೇ ಇಲ್ಲ ಸರ್ ಮಂಡಳಿ ದೊಡ್ಡಿಲಿ. ಇಲ್ಲಿ ಮಂಡಳಿ ದೊಡ್ಡಿಗೆ ಅಂದರೆ ಕೊಡೆಯಾಲ್ದವ್ರು ಒಪ್ಕೊಂಡವ್ರೆ. ಅವ್ರು 1/2 ಎಕರೆ 1 ಎಕರೆ ಕಡಿಮೆ ಇರೋರು ಒಪ್ಕೊಂಡು ಅವ್ರು ಮಾಡಿಸ್ತೀವಿ ಅಂತಾರೆ. ಅವ್ರು ಮಾಡಿಸ್ಕೊಳ್ಳಿ, ನಮಗೇನು ಅಭ್ಯಂತರ ಇಲ್ಲ. ನಮ್ಮ ಜಮೀನಿಗೆ ನಮಗೇನು ಆಧಾರ ಮಾಡಿಕೊಟ್ರೆ ನಿಮ್ಮ ಜಮೀನು ನಾವು ಬರಲ್ಲ ಅಂತ ನಾವು ಕೈ ಬಿಡೋಕ್ಕೆ ತಯಾರು. ಕೊಡಿಯಾಲದಲ್ಲಿ ಕೆಲವೊಂದಿಷ್ಟು ರೈತರು ಆಲ್ರೆಡಿ ದುಡ್ಡನ್ನ ಇಸ್ಕೊಂಡ್ಬಿಟ್ಟಿದ್ದಾರೆ. 2.25 ಕೋಟಿ 2 ಲಕ್ಷ 2 ಕೋಟಿ 20 ಲಕ್ಷ ಇಸ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ ಮಾಹಿತಿ. ನಾವು ಮಾತನಾಡಿಸುವ ಸಂದರ್ಭದಲ್ಲಿ ಕೂಡ ಅವರು ಹೇಳಿದ್ರು, ಸರ್ ನಾವು ಆಲ್ರೆಡಿ ದುಡ್ಡು ಇಸ್ಕೊಂಡ್ಬಿಟ್ಟಿದೀವಿ ಅಂತ ಕೂಡ ಹೇಳಿದ್ರು. ಸೊ ಇಲ್ಲಿ ಘರ್ಷಣೆ ಆಗ್ತಿರೋದು ಒಂದ್ ಕಡೆಯಿಂದಾಗಿ ಕೆಲವೊಂದಿಷ್ಟು ರೈತರು ಒಪ್ಕೊಂಡಿದ್ದಾರೆ. ಈಗ ನೀವು ಹೇಳಿದ್ರಿ ಮಾಧ್ಯಮಗಳಲ್ಲಿ ರಾಜಕೀಯ ನಾಯಕರು ಪ್ಯಾನಲಿಸ್ಟ್ ಎಲ್ಲ ಡಿಸ್ಕಷನ್ ಮಾಡ್ತಾರೆ, 80% ರೈತರು ಒಪ್ಕೊಂಡಿದ್ದಾರೆ ಅಂತೆಲ್ಲ ಹೇಳ್ತಾರೆ ಅಂತ ನೀವು ಹೇಳ್ತಿದ್ದೀರಾ. ಆ್ಯಕ್ಚುಲಿ ಇಲ್ಲಿ ಬಿಡದಿಲಿರುವಂಥ ಗ್ರೌಂಡ್ ರಿಯಾಲಿಟಿ ಏನಮ್ಮ? ನಿಜ ವಾಸ್ತವಾಂಶ ಏನು ಅಂತ? ಸರ್ 80 ಇದೇನೇ ಜನನೇ ವಿರೋಧ ಮಾಡ್ತಾ ಇರೋದು. ಇದು ಎಷ್ಟೋ ಪರ್ಸೆಂಟು ಗೊತ್ತಿಲ್ಲ ನನಗೆ, 20% ಇದು ಪರ ಐತೆ. ಇದೆಲ್ಲ ಇದೇನೆ ವಿರೋಧನೇ. ನಾವು ಯಾರು ಕೊಡಲ್ಲ ಅಂತಲೇ ಹೇಳ್ತಾ ಇರೋದು. ಇವರೇ ಎಲ್ಲ ಪಬ್ಲಿಕ್ ಮಾಡಿಕೊಂಡು ಹಿಂಗೆ ಅಳತೆ ಮಾಡೋಕ್ಕೆ ನಾವು 80% ಇದ್ದೀವಿ ಸರ್ ನಾವೆಲ್ಲ. ಅಮ್ಮ, ಈಗ ನೀವು ಹೇಳಿ, ಈ ಒಂದು ಬಿಡದಿ ಟೌನ್ಶಿಪ್ ಏನಿದೆ ಭವಿಷ್ಯಕ್ಕೆ ಮಾಡ್ತಿರುವಂಥ ಅದ್ಭುತವಾದಂಥ ಬೆಂಗಳೂರಿನಲ್ಲಿರುವಂತಹ ಹೊರೆಯನ್ನು ತಗ್ಸಿ ಬಿಡದಿಗೆ ಶಿಫ್ಟ್ ಮಾಡಬೇಕು, ಬಿಡದಿಯಲ್ಲಿ ಒಂದು ಒಳ್ಳೆ ಟೌನ್ಶಿಪ್ ಪ್ರಾಜೆಕ್ಟ್ ಆಗಬೇಕು ಅಂತೇಳಿ ಸರ್ಕಾರದ ಕನಸು. ಸೊ ಈ ಕನಸು ಎಷ್ಟು ನೆಸೆಸಿಟಿ ಇದೆ ಬಿಡದಿಗೆ ಮತ್ತು ರಾಜ್ಯದ ಜನರಿಗೆ, ಜೊತೆಗೆ ಬೆಂಗಳೂರು ಜನರಿಗೆ? ರಾಜ್ಯದ ನಾವೇನು ಅಭಿವೃದ್ಧಿ ವಿರೋಧಿಗಳಲ್ಲ. ನಾವೇ ಅಭಿವೃದ್ಧಿ ಒಂದು ನಾಲ್ಕು 2 ಅಕ್ಷರ ಐತೆ. ನಾವು ಸ್ವಲ್ಪ ವಿದ್ಯೆ ಕಲ್ತೀನಿ, ವ್ಯವಸಾಯ ಮಾಡಿದ ತಕ್ಷಣ ಯಾರೋ ವಿದ್ಯಾವಂತರು ಯಾರಿಲ್ಲ, ನಾವು ವಿದ್ಯಾವಂತರೇನೆ. ಅಭಿವೃದ್ಧಿ ಅಂತ ಹೇಳಿದ್ರೆ ಈಗಾಗಲೇ ಆಲ್ಮೋಸ್ಟ್ ಮಾಡ್ಕೊಂಡಿರೋದು ಸಾಯಿ ಲೇಔಟ್ ಇರ್ಬೋದು, ಬಡಾವಣೆ ಇರ್ಬೋದು, ಮತ್ತೆ ಇಲ್ಲಿ ಕಾಕ್ರಮನಹಳ್ಳಿ ಹತ್ರ ಮಾಡ್ಕೊಂಡಿದ್ದಾರೆ, ತುಂಗಣಿ ಹತ್ರ ಮಾಡ್ಕೊಂಡಿರೋದು. ರೈತರ ಕೈಲಿದ್ದಾಗ ಭೂಮಿ ತೆಂಗಿನ ಮರ ಅವೆಲ್ಲ ನೋಡೋಕ್ಕೆ ಒಂದು ಸಂತೋಷ ಆಯ್ತಿತ್ತು. ಇವತ್ತು ಆ ಜಾಗಗಳು ನೋಡಿದ್ರೆ ಹೊಟ್ಟೆ ಉರಿತದೆ ಸರ್. ಅಲ್ಲೆಲ್ಲ ಬಡಾವಣೆಗಳು ಮಾಡ್ಕೊಂಡಿದ್ದಾರಲ್ವಾ, ಅಲ್ಲಿ ಮಾಡ್ಕೊಳ್ಳಿ, ಅಲ್ಲೆಲ್ಲ ಕಂಪ್ಲೀಟ್ ಮಾಡ್ಬಿಟ್ಟು ಅಂತ್ಯ ಕಾಲಕ್ಕೆ ಬರಲಿ.
ನಾವು ನೋಡ್ತೀವಿ. ಅಭಿವೃದ್ಧಿ ಆದಾಯ ಇವಾಗ ಅದಾನಿ ಆಗಿರ್ಬೋದು, ಅಂಬಾನಿ ಆಗಿರ್ಬೋದು, ಅದ್ರ ದೇಶಕ್ಕೆ ಅನ್ನ ಹಾಕ್ತಾರ ಸರ್? ಅನ್ನ ಹಾಕ್ತಾವ್ರ? ಅನ್ನ ಹಾಕುವಂಥ ತಂತ್ರಜ್ಞಾನ ಕಂಡಿಡೀಲಿ. ಯಾವ್ದಾರ ಸೊಪ್ಪು ತರಕಾರಿ ಯಾವುದೇ ರೇಷನ್ ಬೆಳೆಯೋಂಥ ತಂತ್ರಜ್ಞಾನ ಅವ್ರು ಕಂಡಿಡೀಲಿ. ಅಂಥ ಕಾಲಕ್ಕೆ ನಾವು ಬಿಟ್ಕೊಡ್ತೀವಿ. ನಾವ್ಯಾಕೆ ಹಿಂಗೆ ಇರಬೇಕು? ನಮಗೂ ನೋವಿರಲ್ವಾ? ಇಂಥ ಭೂಮಿ ಕಳ್ಕೊಂಡಾದ್ಮೇಲೆ ನಮ್ಮ ಜೀವನ ಏನು ಅಂತ ಅನ್ನೋದು. ಅಭಿವೃದ್ಧಿ ಅಂತಂದ್ರೆ ಬರೀ ಬಿಲ್ಡಿಂಗ್ ಕಟ್ಟೋದು, ಬೇರೆಯವ್ರನ್ನ ತಂದು ನೆಲೆ ಉರ್ಸೋದು ಅಭಿವೃದ್ಧಿ? ಇಲ್ಲಿಯವ್ರನ್ನೆಲ್ಲ ಒಕ್ಲೆಬ್ಸಿ ಕೃಷಿಲೇನು ಅಭಿವೃದ್ಧಿ ಇಲ್ವಾ? ಈ ಅಭಿವೃದ್ಧಿ ಅನ್ನೋ ಇದಕ್ಕೆ ತಗೊಂಡು ರೈತರನ್ನೆಲ್ಲ ತುಳಿಯೋದು ಅವ್ರಿಗೆ ಒಳ್ಳೇದಲ್ಲ ಸರ್. ನಾವು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿನ ಬಿಟ್ಕೊಡಲ್ಲ. ಅಮ್ಮ ನೀವು ಹೇಳಿ. ಈಗ ನಾವು ಬಿಟ್ಕೊಡಲ್ಲ ನಮ್ಮ ಭೂಮಿನ. ನಾವೇನು ಯಾಕೆ ಬಿಟ್ಕೊಡೋಣ? ಅವರೆಲ್ಲ ಬೇರೆ ಕಡೆಗೆ ಮಾಡಲಿ. ಅವ್ರು ಎಷ್ಟು ಕೋಟಿ ಕೊಟ್ಟರು ನಮ್ಮ ಹತ್ರ ಹಣ ಇರಲ್ಲ. ನಮ್ಮ ಭೂಮಿ ನಮ್ಗೆ ಅನುಕೂಲವಾಗಿರೋ ಭೂಮಿ ನಾವು ಮಾಡಿಕೊಂಡಿದ್ದೀವಿ. ನಾವೇನು ಭೂಮಿ ಕೊಡ್ತೀವಿ ಅಂತ ಅವ್ರ ಹತ್ರ ನಾವು ಹೋಗಿ ಕೇಳ್ಕೊಳ್ಳಿವಲ್ಲ. ನಮ್ಗೆ ಯಾಕೆ? ನಾವು ದನ ಕರ ರೇಷ್ಮೆ ಬೆಳೀತಾ ಇದ್ದೀವಿ, ದನ ಬೆಳೀತಾ ಇದ್ದೀವಿ, ನಮ್ಗೆ ಅಡಿಕೆ ಇದೆ, ಮಾವಿದೆ, ತಂಗಿದ್ದೆ. ನಮ್ಗೇನು ತೊಂದರೆ? ರೈತರಿಗೆ ನಮ್ಗೇನು ತೊಂದರೆ ಇಲ್ಲ. ಸೊಗಸಾಗಿ ಬಾಳ್ತಿದ್ದೀರಲ್ಲಿ. ಬಾಳ್ತಾ ಇದ್ದೀವಿ ನಾವು. ಇವಾಗ ನಾವೇನು ಮುಖ್ಯಮಂತ್ರಿಗಳೇ ನಮ್ಗೆ ಸಪೋರ್ಟ್ ಮಾಡ್ತಾವ್ರ ರೈತರುಗಳಿಗೆ? ನಾವು 2 ಪೋರ್ ಮನೆ ಕಟ್ಟಿದ್ದೀವಿ, ಮಕ್ಳು ಮದುವೆ ಮಾಡಿದ್ದೀವಿ, ನಮ್ಮ ಮೊಮ್ಮಕ್ಳಿದ್ದಾರೆ. ಏನು ಕೊಟ್ಟಿದ್ದಾರೆ ಇವರು? ಸರ್ಕಾರ ಏನು ಸಪೋರ್ಟ್ ಮಾಡಿದೆ? ಏನೋ 2,000 ಕೊಡೋದಕ್ಕೆ ನಾವು ಕೊಟ್ಟು ಅಂದರು. ಯಾರ ಕೈಯಿಂದ ಕೊಟ್ಟರು ಸರ್ ಅವ್ರು 2,000? ರೈತರು ಅನ್ನ ತಿಂತಾವ್ರೆ. ನಾವು ಅವ್ರ ಅನ್ನ ನಾವು ತಿಂತಾ ಇಲ್ಲ. ರೈತರು ನಾವು ಹಾಕೋ ಅನ್ನ ಅವ್ರು ತಿಂತು ಜೀವನ ಮಾಡ್ತಾಯಿದ್ರು. ಅವ್ರು ಎಸಿರ ಮೇಲೆ ಕುಂತ್ಕೊಂಡು ಜೀವನ ಮಾಡ್ತಾವ್ರೆ. ನಾವು ಅಲ್ದೇ ಬ್ಯಾವ್ರನ್ನ ಸುರಿಸಿ ಕೆಲಸ ಮಾಡಿ. ಇವಾಗ ನಾನು ಯಾವ ಎಸಿಗೂ ಕಮ್ಮಿ ಇಲ್ವಲ್ಲಮ್ಮ, ಆರಾಮಾಗಿ ನೋಡಿ, ಎಷ್ಟು ತಂಪಾಗಿದೆ. ಅಲ್ಲ, ನಾನು ಇವಾಗ ಏನು ಯೋಚನೆ ಇಲ್ಲಿ ಕುಂತಿದ್ದೀನಿ ಸುಮ್ಮನೆ. ನಾನು ಹಸುಗೆ ಹುಲ್ ಕುಯ್ಲಿಲ್ವಲ್ಲಪ್ಪ, ನಾನು ಹಸುಗೆ ಹುಲ್ಲಿಲ್ವಲ್ಲಪ್ಪ, ನಾನು ತಿಂದಿದ್ದೀನಿ ಅನ್ನೋ ಯೋಚನೆ ನನಗಿಲ್ಲದೆ. ಅವ್ರಿಗದ ಸರು. ನಾವು ಇವತ್ತು ಬೇಕಾದ ತಿಂತೀವಿ, ತುಪ್ಪ ತಿಂತೀವಿ, ಮೊಸರು ತಿಂತೀವಿ. ಅವನೇನು ತಿಂತಾನೆ? ಅವ್ನು ಕಾಸು ಕೊಟ್ಟು ತಿಂತಾನೆ. ರಾಜಕೀಯವರು ಕಾಸು ಕೊಟ್ಟು ತಿಂತಾರೆ. ರೈತ ನಾವು ಬಿಟ್ಟು ತಿಂತೀವಿ, ನಮ್ಮ ಹಸುಗೆ ಹಾಕ್ತೀವಿ, ತಿಂದು ಮಿಕ್ಕಿದ್ದು ನಮ್ಮ ಹಸಿಗೆ ಹಾಕ್ತೀವಿ. ಇವ್ರು ಯಾರು ನಮ್ಮ ಜಮೀನಿಗೆ? ಇವ್ರು ಯಾರು ಸರ್ ನಮ್ಮ ಜಮೀನಿಗೆ? ಏನು ಅವ್ರ ಜಮೀನಿಗೆ ನಾವು ಹೋಗಿದ್ದೀವಾ? ಕೆ ಕುಮಾರ್ ಕೊಡ್ತಾರೆ, ಅವ್ರ ಭೂಮಿ ಕೊಡ್ತಾರೆ ಅಂತ ಕೇಳ್ರಿ, ನಾವು ತಗೋತೀವಿ. ನಾವು ತಗೊಳಕ್ಕೆ ರೆಡಿ ಇದ್ದೀವಿ. ರೈತರು ತಗೊಳಕ್ಕೆ ರೆಡಿ ಇದ್ದೀವಿ. ಅವ್ರು ಕೊಡೋ ರೈತ ನಾವು ಕೊಡ್ತೀವಿ. ಕೇಳ್ಕೊಬಂದ್ರಿ ಕೊಡ್ತಾರೇನೋ, ನಾವು ಕೊಡೋಣ. ಅವ್ರ ಭೂಮಿಗೇನೋ ನಾವು ತೊಂದರೆ ಕೊಡ್ತಾ ಇದ್ದೀವ? ಅಲ್ಲಿ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದೀವ? ನಾವು ನಮ್ಮ ಭೂಮಿಲಿ ನಾವಿದ್ದೀವಿ. ಏನು ಭೂಮಿ ಮಾರ್ಕೊಂಡು ತಿನ್ನಬೇಕು ಅನ್ನೋ ಅವಶ್ಯಕತೆ ನಮಗೇನದೆ? ಏನಿಲ್ಲ ನಮಗೆ. ಕೇಳ್ರಿ ಅವ್ರ ಭೂಮಿ. ನಾವು 2.5 ಕೋಟಿ ಕೊಡ್ತೀವಿ, ತಗೋತೀವಿ ನಾವು. ನಿಮ್ಮ ಹೆಸರು? ವೆಂಕಟಲಕ್ಷ್ಮಮ್ಮ. ಅಮ್ಮ ಈಗ ನೀವು ಹೇಳಿ. ನೋಡ್ತಿರ್ಬೋದು, ಸುತ್ತ ತೋಟ ಇದೆ, ತುಂಬ ತಂಪಾದಂಥ ತಂಗಾಳಿ ಬೀಸ್ತಿದೆ. ರೈತ ಮಹಿಳೆಯರು ಕೂಡ ಇದ್ದಾರೆ. ನಿನ್ನೆ ಇವರೆಲ್ಲ ಪ್ರತಿಭಟನೆಯನ್ನು ಮಾಡಿದ್ರು. ಸರ್ಕಾರ ಜೊತೆಗೆ ಪೊಲೀಸ್ ಜೊತೆಗೆ ಈ ಒಂದು ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕಿದ್ರು. ಸಾಮ ಈಗ ನೀವು ಹೇಳಿ. ಸುಮನ್, ನಾನು ಅವಾಗಲೇ ನಿಮ್ಮನ್ನು ಮಾತಾಡಿಸುವಾಗೆ ಹೇಳಿದೆ, 1.5 ವರ್ಷದ ತಾಳ್ಮೆಯ ಹೋರಾಟ ನಿನ್ನೆ ತಾಳ್ಮೆಯ ಕಟ್ಟೆ ಒಡೆದು ಸಂಪೂರ್ಣವಾಗಿ ಆಕ್ರೋಶ ಭರಿತರಾಗಿ ಕಲ್ಲು ತೂರಾಟ, ಒಂದಿಷ್ಟು ಪೊರಕೆ ಪ್ರದರ್ಶನ ಎಲ್ಲ ಆಯಿತು. ರೈತರ ಈ ಸ್ಥಿತಿಗೆ ಸರ್ಕಾರ ನೇರವಾಗಿ ಕಾರಣನ? ಸರ್ಕಾರನೇ ಕಾರಣ ಸರ್. ನಾವು 1.5 ವರ್ಷದಿಂದ ಕೂತ್ಕೊಂಡು ತಾಳ್ಮೆಯಿಂದ ಅವ್ರಿಗೆ ಪ್ರತಿಯೊಂದು ಅರ್ಜಿ ಕೊಟ್ಟು ನಾವೆಲ್ಲ ಥರ ಕೇಳ್ಕೊಂಡಾಗ ಸರ್ಕಾರ ನಮಗೆ ಅದನ್ನು ಮನವಿ ಅವರು ತಗೊಂಡು ಅದ್ರ ಬಗ್ಗೆ ಬೆಲೆ ಕೊಟ್ಟಿದ್ರೆ ಇವತ್ತು ನಾವು ನೆನ್ನೆ ಈ ಸ್ಥಿತಿಗೆ ಬರ್ತಾ ಇರಲಿಲ್ಲ. ನಮ್ಮನ್ನು ತಂದವರೇ ಸರ್ಕಾರ ಈ ಸ್ಥಿತಿಗೆ. ನಾವು 1 ವರ್ಷದಿಂದ ಅನ್ನ ರಸ ತಿನ್ಕೊಂಡು ಸರ್ ಅಲ್ಲಿ ಸೊಳ್ಳೆ ಚರಂಡಿ ಅಲ್ಲಿ ಕೂತ್ಕೊಂಡು ಕಾಲ ಕಳೀತಾ ಇದ್ದೀವಿ. ಅಲ್ಲೊಂದು ಸೀಟ್ ಹಾಕೊಳಕ್ಕೆ ಜಾಗ ಬಿಡಲಿಲ್ಲ ಮಳೆ ಬಂದಾಗ. ಅಂಥ ಟೈಮಲ್ಲೆಲ್ಲ ನಾವು ಹೋರಾಟ ಮಾಡಿಕೊಂಡು ನಾವು ಬಂದಾಗ ನೀವೇಕಾ ಬಾಕಿ ಬಂದ್ಬಿಟ್ಟು ನಾವು ಅಕ್ವೇರೇಷನ್ ಮಾಡ್ತೀವಿ ಅಂತ ಬಂದರೆ ಯಾರು ಅಪ್ಪಂದು ಅಂತ ಮಾಡ್ತಾರೆ ಸರ್ ಇದನ್ನ? ಭೂಮಿನ ಒಂದು ರೈತನಿಗೆ ಬೆಲೆನೇ ಇಲ್ವಾ? ರೈತ ಅಂದರೆ ಅವ್ರು ಏನು ತಿಳ್ಕೊಬಿಟ್ಟವ್ರೆ? ರೈತರನ್ನ ಕರ್ದೇನ ಮಾತಾಡಿದಾರ? ಇಲ್ಲ ನೀವು ಕೊಡಕ್ಕೆ ಒಪ್ಪಿದ್ದೀರಾ? ನೀವೇನಕ್ಕೆ ಏನು ರೇಟ್ಗಿದ್ದೀರಿ, ಏನಕ್ಕಿದ್ದೀರಿ? ಏನಾರ ಒಬ್ಬ ಮನ್ಸನ್ನ ಪ್ರಶ್ನೆ ಮಾಡಿದರೆ ಅವರು ಇಂಥ ದಿನ ಕರೆದಿದ್ರು ಕೇಳಿದ್ರು, ಅವರು ನಾವೇ ಹೋಗಿಲ್ಲ ಅಂತ ಹೇಳ್ಬೋದು. ಒಂದು ದಿನನೂ ರೈತರನ್ನ ಕೇಳಿದೆ. ನಮ್ಗೆ ಪವರ್ ಇದೆ, ಸರ್ಕಾರ ಇದೆ ಅಂದರೆ ಅವ್ರಿಗೆ ಪವರ್ ಕೊಟ್ಟವ್ರು ಯಾರು ಸರ್? ನಾವಲ್ವಾ ಸರ್? ನಮ್ಮನ್ನು ಕೇಳಬೇಕಲ್ವ ಸರ್? ಅವ್ರ ಪವರ್ ಅವ್ರಿಗೆ ಬಂದ್ಬಿಡ್ತಾ? ನಾವು ತಾನೇ ಕೊಟ್ಟಿದ್ದು. ನಮ್ಮನ್ನು ಕೇಳ್ದಿರ ಇವರು ನೆನ್ನೆ ದಿನ ಬಾಕಿ ಬಂದ್ಬಿಟ್ಟು ಇವರು ನಾವು ಇಲ್ಲಿ ಅಕ್ವೇರಿಯೇಷನ್ ಇದಕ್ಕೆ ಬರ್ತೀವಿ ಅಂತ ಬಂದು ನಮ್ಗೆ ಗೊತ್ತಿಲ್ದಂಗೆ ಬರಕ್ಕೆ ಹೋದ್ರು. ನಮಗೇನೋ ವಿಷಯ ಗೊತ್ತಾಯಿತು, ನಾವು ಬಂದೋ ಸರ್. ಬಂದು ತಡೆಯಕ್ಕೆ ಹೋಗಿದ್ದಕ್ಕೆ ಪೊಲೀಸ್ನವ್ರು ಬಂದು ನಮ್ಮ ಅಡ್ಗಟ್ಟದ ಮೇಲೆ ಸರ್ ನಾವೇನು ಕೇಳಲ್ಲ ನಿಮ್ಮನ್ನ, ನಮ್ಮ ಭೂಮಿನ ನಾವು ಅಕ್ವೇರೇಷನ್ ಮಾಡಲ್ಲ, ಬಿಟ್ಕೊಡ್ತೀವಿ ನಿಮ್ಮ ಭೂಮಿ ನಿಮಗೆ ಅಂತ ಸರ್ಕಾರದಿಂದ ಒಂದು ನೋಟಿಸ್ ಕೊಟ್ಬಿಡಿ. ನೀವು ಯಾರ್ದನ ತಗೊಳ್ಳಿ, ಅಳತೆ ಮಾಡ್ಕೊಳ್ಳಿ, ನಾವು ಯಾವುದೇ ರೀತಿ ತೊಂದರೆ ನಾವು ಕೊಡಲ್ಲ ಅಂತ ಹೇಳ್ದೋ. ಆವಾಗ ಅವರು ಆಯಿತು ಕೇಳ್ತೀವಿ ಹೇಳ್ತೀವಿ ಅಂತ ನಮ್ಮನ್ನ ಮಾತಾಡ್ಸ್ಕೊಂಡು ನಿಲ್ಸ್ಕೊಂಡ್ಬಿಟ್ಟು ಹಿಂದೆ ಆಸಿ ಅವರು ಒಂದು 50 ಜನನ 5-6 ಜೀಪ್ಗಳನ್ನ ಕೊಟ್ಬಿಟ್ಟು ಅಳತೆ ಮಾಡ್ತಾವ್ರಲ್ಲ ಸರ್. ಆವಾಗ ನಮ್ಗೇನಾಗಬೇಕು ನೀವೇ ಹೇಳಿ? ನಾವು ಯಾವ ಪೊಲೀಸ್ನವರು ನೋಡಲಿಲ್ಲ, ನಾವು ಯಾರು ನೋಡಲಿಲ್ಲ ಸರ್. ಹೋಗಿದ್ದು ನಿಜ, ಹೊಡೆದಿದ್ದು ನಿಜ, ನಾವು ಹೋರಾಟ ಮಾಡಿದ್ದು ನಿಜ, ಏನು ಮುಂದಕ್ಕೆ ನಾವು ಹೋರಾಟ ಮಾಡೋದು ನಿಜ ಸರ್. ನಮಗೆ ಅವರೊಂದು
ಏನು ರೈತ ಕೇಳ್ತಾವನೆ ಅದಕ್ಕೆ ಅವ್ರು ಬೆಲೆ ಕೊಡೋವರೆಗೂ ನಾವು ಇದೇನೆ ಸರ್, ಈ ಭೂಮಿಗೋಸ್ಕರ ಸತ್ರು ಪರವಾಗಿಲ್ಲ, ನಮ್ಮ ಮಕ್ಳಿಗೊಂದು ಹೆಸರು ಇರ್ತದೆ, ನಮ್ಮ ತಾಯಿ ತಂದೆ ಭೂಮಿಗೆ ಹೋರಾಟ ಮಾಡಿ ನಮ್ಗೆ ಉಳಿಸವ್ರೆ ಅಂತ ಒಂದು ಹೆಸರು ಇರ್ತದೆ. ನಾವು ಸಾಯೋಕ್ಕೂ ಸಿದ್ಧ, ಎಲ್ಲಿವರೆಗಾದ್ರೂ ಹೋಗೋಕ್ಕೂ ಸಿದ್ಧ, ಯಾವ ಜೈಲ್ಗೆ ಹಾಕ್ತಾರೋ ಆ ಜೈಲಲ್ಲೂ ಇರೋಕ್ಕೆ ಸಿದ್ಧ ಸರ್. ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಬಿಡಲ್ಲ ಸರ್ ನಾವು. ಅಮ್ಮ ನೀವು ಹೇಳಿ, ಈಗ ಈ ಹೇಳ್ತಿದ್ದಾರೆ ಎಲ್ಲರೂ ಕೂಡ ಆಕ್ರೋಶ 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 ಅಂತೇಳಿ, ಈ ಆಕ್ರೋಶದ ಹಿಂದಿರುವಂತಹ ದುಃಖ ಏನಮ್ಮ? ನಾವು ಜಮೀನು ಕೊಡಲ್ಲ ಕಣಪ್ಪ, ಈಗ ಕೊಟ್ಬಿಟ್ಟು ಎಲ್ಲಿಗೆ ಹೋಗೋಣ ಅಷ್ಟೇ. ಎಷ್ಟು ಎಕರೆ ಭೂಮಿ ಇದೆ ನಿಮಗೆ? ನಮ್ದು 2.5 ಮಕ್ಳವೆ, 2.5 ಎಕರೆ ಅದೇ ಕಣಪ್ಪ, ಎಲ್ಲಿಗೆ ಹೋಗೋಣ. ಏನು ಮಾಡ್ತಿದ್ದಾರೆ ಮಕ್ಕಳು? ಮಕ್ಕಳು ಕೆಲ್ಸಕ್ಕೆ ಹೋಯ್ತಾವೆ. ನೀವು ನಿಮ್ಮ ಭೂಮಿಯಲ್ಲಿ ಉಳುಮೆ ಮಾಡ್ತಿದ್ದೀರಾ? ಎಲ್ಲ ತಂಗ್ನು ಕಟ್ಟಿದ್ದೀವಿ, ತಂಗ್ನು ಮರ ಹೊಸ್ಕೊಳು ಕಟ್ಟಿದ್ದೀವಿ, ತಂಗ್ನು ಮರ ಕಟ್ಟಿದ್ದೀವಿ. ಕೊಡಲ್ಲ ಕಣಪ್ಪ ನಾವು ಜಮೀನು ಕೊಡಲ್ಲ. ನಿನ್ನೆ ಏನಾಯ್ತಮ್ಮ? ನಿನ್ನೆ ನೀವು ಪ್ರತಿಭಟನೆ ಎಲ್ವಾಗಿ ಆಗಿದ್ರ? ಇದ್ದು ಅಲ್ಲಿದ್ದು ನೆನ್ನೆ ಇಲ್ಲಿಗೆ ಬಂದಿರಲಿಲ್ಲ ಕಣಪ್ಪ. ಅಮ್ಮ ನೀವು ಹೇಳಿಮ್ಮ. ನಾವು ಅಷ್ಟೇ ಸರ್, ನಿಮ್ದು ಎಷ್ಟು ಎಕರೆ ಭೂಮಿ ಇದೆ ಅಮ್ಮ? ನಮ್ದು 1 ಎಕರೆ ಇದೆ ಸರ್. ನಾವು ಅಲ್ಲಿ ಬೈರಮಂಗಲ ಇದ್ದೋ, ನಿನ್ನೆ ಇಲ್ಲಿಗೆ ಬಂದಿಲ್ಲ ನಾವು ಭೂಮಿ ಕೊಡಲ್ಲ. ನಾವು ಇರೋ 1 ಎಕರೆ ಜಮೀನು ಐತೆ, ನಾವು ಎಲ್ಲಿಗೆ ಹೋಗೋಣ? ಅಲ್ಲಮ್ಮ, ಈಗ ನಾನೀಗ ಇಲ್ಲಿ ಮಾತಾಡ್ಸುವಾಗ ಒಂದಿಷ್ಟು ರೈತರು ಹೇಳಿದರು, ಯಾರೆಲ್ಲ ಕೊಡಿಯಾಲ್ ಭಾಗದ ರೈತರು ಇರ್ಬೋದು ಅಥವಾ ಒಂದಿಷ್ಟು ರೈತರು ಪರ ವಿರೋಧದ ರೈತರು ಇರ್ಬೋದು, ಯಾರೇ ಇರ್ಬೋದು, ಈಗ 2.5 ಕೋಟಿ ರೂಪಾಯಿ ದುಡ್ಡು ಕೊಡ್ತವ್ರೆ 1 ಎಕರೆ ಭೂಮಿಗೆ ಅಂತ ಹೇಳ್ತಿದ್ರು. ಈಗ 6 ಕೋಟಿ ಅಥವಾ 12 ಕೋಟಿ ನಮಗೆ ಕೊಟ್ಟರೆ ನಾವು ಬಿಟ್ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ನೀವು ಕೂಡ ಕೇಳಿಸ್ಕೊಂಡ್ರಿ. ಈ ಥರ ನಿಮ್ಗೇನಾದರೂ ಕೊಡುವಂಥ ಅಮೌಂಟ್ ಅಥವಾ ಹಣದಲ್ಲಿ ಜಾಸ್ತಿ ಇನ್ಕ್ರೀಸ್ ಮಾಡಿಕೊಟ್ರೆ ಆ ಸಂದರ್ಭದಲ್ಲಿ ನಿಮ್ಮ ನಿಲುವು ಬದಲಾಗುತ್ತಾ? ಇಲ್ಲ ಸರ್, ಆ 12 ಕೋಟಿ ಕೊಟ್ಟರು ನಾವು ಕೊಡಲ್ಲ. ನಾವು ಇರೋದಿಷ್ಟು 1 ಎಕರೆ ಜಮೀನು ಐತೆ. ಈಗ ನಮ್ಮ ಮೊಮ್ಮಕ್ಳಿಗೆ ಏನು ಮಾಡೋದು? ಈಗ ನಾವೇನೋ ಅಷ್ಟೋ ಇಷ್ಟೋ ಉಳ್ಸ್ಕೊ ಬಂದಿದ್ದು ಹೊಸಿ ಅದೇ ಇರೋದೂ ನಾವು ಕಳ್ಕೊಳಕ್ಕೆ ತಯಾರಿಲ್ಲ. ಈಗ ನಾವು ಕೊಟ್ಬಿಟ್ಟು ಬೀದಿ ಪಲಗನ ನಾವು ಡಸ್ಕೊ ಕಟ್ಕೊಂಡಿದ್ದೀವಿ, ಹುಲ್ಲಾಕೊಂಡಿದ್ದೀವಿ, ನಾವು ಏನು ಮಾಡೋಣ ಸರ್? ನಾವು ಜಮೀನು ಕೊಡಲ್ಲ. ಇರೋ ಗಂಟ ಆಗಲಿ ನಾವು ಜಮೀನು ಉಳಿಸ್ಕೊತೀವಿ. ನಾವು ಜಮೀನಂತೂ ಕೊಡೋಕೆ ಹೋಗಲ್ಲ ಸರ್. ಏನು ನಮ್ಮ ಹೆಸರು ರತ್ನಮ್ಮ. ನೋಡಿ, ಸಾಕಷ್ಟು ಮಹಿಳೆಯರನ್ನ ಮಾತನಾಡಿಸುವ ಸಂದರ್ಭದಲ್ಲಿ ರತ್ನಮ್ಮಂದ ಹಿಡಿದು ಎಲ್ಲರೂ ಮಹಿಳೆಯರು ಹೇಳ್ತಿರುವಂಥದ್ದು, ನೀವು ಕೋಟಿ ನೋಟನ್ನು ಕೊಟ್ಟರೂ ಸರಿ, ನಮ್ಮ ಭೂಮಿ ಮಾತ್ರ ನಾವು ಬಿಟ್ಕೊಡೋದಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ರಾಜ್ಯ ಸರ್ಕಾರಕ್ಕೆ ಸಾರ್ತಿರುವಂಥದ್ದು. ಈ ಭಾಗದಲ್ಲಿ ನೋಡ್ತಿರ್ಬೋದು, ಸಂಪೂರ್ಣವಾಗಿ ಹಸಿರುಮಯವಾದಂತಹ ನಿತ್ಯ ಹರಿದ್ವರ್ಣದ ಪರಿಸರದಿಂದ ತುಂಬಿರುವಂತಹ ರಾಮನಗರದ ಬಿಡದಿಯ ಬೈರಮಂಗಲ ಭಾಗದ ಮಂಡಲಹಳ್ಳಿ ಗ್ರಾಮದ ಕೊಡಿಯಾಲ ಗ್ರಾಮ ಇದು ಸಂಪೂರ್ಣವಾಗಿ ಹಸಿರುಮಯವಾಗಿದೆ. ರೈತರು ಕೂಡ ಈ ಒಂದು ತೋಟದಲ್ಲಿ ಬಂದು ತಮ್ಮ ನಿಲುವನ್ನು, ತಮ್ಮ ಮಾತುಗಳನ್ನು, ತಮ್ಮ ಆಕ್ರೋಶದ ಮಾತುಗಳನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಸರ್ಕಾರ ಈ ಒಂದು ನಿರ್ಧಾರದಿಂದ ಹಿಂದೆ ಸರಿದಿದ್ರೆ, ನೀವು ಜೈಲಿಗೂ ಹಾಕಿದ್ರು ಸರಿ, ನೀವು ಎಲ್ಲಿಗೆ ನಮ್ಮನ್ನು ಪಾತಾಳಕ್ಕೆ ತಳ್ಳಿದ್ರು ಸರಿ, ನಮ್ಮ ಭೂಮಿ ತಾಯಿಯನ್ನು, ನಮಗೆ ಅನ್ನ ಕೊಡುವಂಥ ಭೂಮಿ ತಾಯಿಯನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟು ಕೊಡೋದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರೈತ ಮಹಿಳೆಯರು ಸಾರ್ತಿರುವಂಥದ್ದು. ಕ್ಯಾಮ್ಪರ್ಸನ್ ನಾಗೇಶ್ ಜೊತೆ ನಾನು ಅಥರ್ವ ರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.